ರಾಷ್ಟ್ರೀಯ ಯುವಜನೋತ್ಸವ 2025ರ ಪ್ರಯುಕ್ತವಾಗಿ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರದ ಯುವಕ ಕೂಡ ಸೆಲೆಕ್ಟ್ ಆಗಿರುವಂಥದ್ದು. ಅವ್ರ ಮನೆಯಲ್ಲಿ, ಈಗ ನಾನು ಅವ್ರ ಮನೆಯಲ್ಲಿ ಇದ್ದೀನಿ, ನಾನು ಹಿಂಭಾಗದಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಅವ್ರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಅಂತಂದರೆ ವಿಜಯಪುರದ ಏಕೈಕ ಯುವಕ ಅಂತಲೇ ಹೇಳ್ಬೋದು. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏಕೈಕ ಯುವಕ ಅಂತಲೂ ಕೂಡ ಹೇಳ್ಬೋದಾಗಿದೆ. ಏನು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಜನವರಿ 10, 11, 12 3 ದಿನಗಳ ಕಾಲ ಏನು ದೆಹಲಿಯಲ್ಲಿ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಇವರು ಸೆಲೆಕ್ಟ್ ಆಗಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಸುಮಾರು 40 ಜನ ಸೆಲೆಕ್ಟ್ ಆದರೆ ಉತ್ತರ ಕರ್ನಾಟಕ ಭಾಗದ ಏಕೈಕ ಯುವಕ ಕೂಡ ಇವರು ಸೆಲೆಕ್ಟ್ ಆಗಿರುವಂಥದ್ದು. ಈಗ ಅವರೊಟ್ಟಿಗೆ ಮಾತನಾಡೋಣ. ಈಗ ಯಾವ ಸಬ್ಜೆಕ್ಟ್ ಮೇಲೆ ನೀವು ಮಾತಾಡೋರು ಇದ್ದೀರಿ ಅಂದ್ರೆ ಈ ಕಾರ್ಯಕ್ರಮದಲ್ಲಿ? ನನ್ನ ಹೆಸರು ರಿಯಾನ್ ಮಲಿಕ್ ಹಳ್ಳೂರ್ ಅಂತ, ಬಸವನ ಬಾಗೇವಾಡಿ. ಈಗ ನಾನು ಪ್ರಮುಖವಾಗಿ 2047 ವಿಕಸಿತ ಭಾರತಕ್ಕಾಗಿ ಯುವ ಸಬಲೀಕರಣದ ಕುರಿತು ನಾನು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ನನ್ನ ವಿಚಾರಧಾರೆಗಳನ್ನು ಮತ್ತು ಸಲಹೆಗಳನ್ನು, ಸೂಚನೆಗಳನ್ನು ಅವರ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಈಗ ನೀವು ಹೆಂಗೆ ಸೆಲೆಕ್ಟ್ ಆದರೆ ಈ ಪ್ರೊಸೀಜರ್ ಎಲ್ಲ ಏನಿತ್ತು? ಇದು ಪ್ರೊಸೀಜರ್ ಯಾವ ರೀತಿ ಇತ್ತಂದರೆ, ಇದು ಈ ಕಾರ್ಯಕ್ರಮ ಮತ್ತು ಈ ಪ್ರೊಸೀಜರ್ ಮತ್ತು ಯಾವ ರೀತಿ ಅಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದರಲ್ಲಿ ಪ್ರಮುಖವಾಗಿ 5 ಸುತ್ತುಗಳಿರುತ್ತವೆ. ಮೊದಲನೇ ಸುತ್ತು ಏನೆಂದರೆ ಆನ್ಲೈನ್ ಕ್ವಿಜ್ ಅಂತ. ರಾಷ್ಟ್ರಾದ್ಯಂತ ಸುಮಾರು 30 ಲಕ್ಷ ಜನ ಯುವಕರು, 15ರಿಂದ 29 ವರ್ಷದ ಒಳಗೆ ಬರುವ ಯುವಕರು ಭಾಗವಹಿಸಿದ್ದರು. ಆದರೆ ಕರ್ನಾಟಕಕ್ಕೆ ಬಂದರೆ ಸುಮಾರು 1ರಿಂದ 2 ಲಕ್ಷ ಯುವಕರು ಮೊದಲನೇ ಆನ್ಲೈನ್ ಕ್ವಿಜ್ ರೌಂಡಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ ವಿಜೇತನಾಗಿ ನಾನು 2ನೇ ಸುತ್ತಿಗೆ ಆಯ್ಕೆಯಾದೆ. 2ನೇ ಸುತ್ತಲ್ಲಿ ಏನೆಂದರೆ ಪ್ರಬಂಧ ಬರೆಯುವ ಸ್ಪರ್ಧೆ. ವಿಕಸಿತ ಭಾರತ ಅಡಿಯಲ್ಲಿ 10 ಟಾಪಿಕ್ಸ್ಗಳನ್ನು ಕೊಟ್ಟಿದ್ದರು. ಅದರಲ್ಲಿ ನಾನು 2047ರ ವಿಕಸಿತ ಭಾರತಕ್ಕಾಗಿ ಯುವ ಸಬಲೀಕರಣ ಕುರಿತು ನಾನು ಪ್ರಬಂಧ ಸ್ಪರ್ಧೆ ಬರೆದೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ 1000 ಜನದಲ್ಲಿ ನಾನು ಟಾಪ್ 250ಯಲ್ಲಿ ನಾನು ಸ್ಥಾನ ಗಳಿಸಿದೆ. ಅದ ನಂತರ ನಾನು ರಾಜ್ಯ ಮಟ್ಟದ ವಿಕಸಿತ ಭಾರತ ಎಸ್ಎ ಮತ್ತು PPT ಕಾಂಪಿಟೇಷನ್ ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿ ಭಾಗವಹಿಸಿದೆ. ಅಲ್ಲಿ ನಾನು ಈಗ ಪ್ರಬಂಧ ಸ್ಪರ್ಧೆಯನ್ನು ಪ್ರಬಂಧವನ್ನು ಬರೆದಿದ್ದೆ. ಅದನ್ನು ನಾನು PPT ಆಗಿ ಮಾರ್ಪಡಿಸಿ ನಾನು ಅವರ ಮುಂದೆ ನನ್ನ ಪ್ರೆಸೆಂಟೇಷನ್ ಮತ್ತು ನನ್ನ ಐಡಿಯಾಸ್, ಪರಿಕಲ್ಪನೆಗಳನ್ನು ಹೇಳತಕ್ಕದ್ದು ಅದನ್ನು ಕೂಡ ಮಾಡಿ ನಾನು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಗಳಿಸಿದೆ. ಅದ ನಂತರ ನವದೆಹಲಿಯಿಂದ ಇಂಟರ್ವ್ಯೂ ತಗೊಳ್ಳೋಕ್ಕೆ ಸ್ವಲ್ಪ ಆಫೀಸರ್ಸ್ಗಳು ಬಂದಿರ್ತಾರೆ. ಆ ಇಂಟರ್ವ್ಯೂಯಲ್ಲಿ ಪಾಸಾಗಿ ಈಗ ಕರ್ನಾಟಕ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಗಳಿಸಿ ನಾನು ಕರ್ನಾಟಕವನ್ನು ರಾಷ್ಟ್ರೀಯ ಯುವಜನೋತ್ಸವ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗಲ್ಲಿ ಭಾಗವಹಿಸುತ್ತಿದ್ದೇನೆ. ಇದು ಒಂದು ಖುಷಿಯ ಮತ್ತು ಇದು ಈ ಒಂದು ಕಾರ್ಯವನ್ನು ನಾನು ನನ್ನ ತಂದೆ ತಾಯಿಯವರಿಗೆ ಅರ್ಪಿಸುತ್ತಿದ್ದೇನೆ. ಈಗ ಹೆಂಗೆ ಮೊದಲಿಂದ ಏಮ್ ಇಟ್ಕೊಂಡಿದ್ರೆ ಪ್ರಧಾನಿಯವರ ಜೊತೆಗೆ ಸಂವಾದ ಮಾಡಬೇಕು? ಮೊದಲಿಂದನೂ ಈಗ ನಾನು ನನ್ನ ಮುಖ್ಯ ಜೀವನದ ಗುರಿ ಅಂದರೆ ಸಿವಿಲ್ ಸರ್ವಿಸ್ IAS ಅಥವಾ IPS ಆಗುವುದು. ಈ ಹಿನ್ನೆಲೆಯಲ್ಲಿ ನಾನು ಸುಮಾರು ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ. ಇದು ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಕೇಳಿದಾಗ ನಾನು ಸುಮಾರು 1 ತಿಂಗಳ ಕಾಲ ನಾನು ಬಹಳ ಪರಿಶ್ರಮ ಪಟ್ಟಿದ್ದೇನೆ. ಈ ಪರಿಶ್ರಮದ ಫಲವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏಕೈಕ ಯುವಕನಾಗಿ, ವಿದ್ಯಾರ್ಥಿಯಾಗಿ ನಾನು ಪ್ರತಿನಿಧಿಸುತ್ತಿದ್ದೇನೆ. ಇದು ನನಗೆ ಬಹಳ ಖುಷಿಯ ವಿಚಾರ. ಈಗ ರಿಹಾನ್ ಮಲಿಕ್ ಅವ್ರ ತಂದೆ ಕೂಡ ಇದ್ದಾರೆ, ಅವ್ರಿಗೂ ಕೂಡ ಮಾತನಾಡ ಸರ್. ಈ ಮೊದಲಿಂದ ಹೆಂಗೆ ಟ್ಯಾಲೆಂಟ್ ಇದ್ದ ನಿಮ್ಮ ಮಗ ಏನು ಅಂತ? ಯಾವಾಗಲೂ ಸರ್ ಅವನು ಯಾಕಂತಂದ್ರೆ 1ನೇ ತರಗತಿಯಿಂದ ಹಿಡ್ಕೊಂಡು ಅವನು ಕ್ಲಾಸಿಗೆ ಫಸ್ಟು ಮತ್ತು ಟ್ಯಾಲೆಂಟೆಡ್ ಪರ್ಸನ್. ಮತ್ತು CBSE ಸಿಲೆಬಸ್ 1ರಿಂದ 10ನೇ ತರಗತಿ ಬಸವನ ಬಾಗೇವಾಡಿ ಬಸವೇಶ್ವರ ಕಾಲೇಜಿನಲ್ಲಿ ಅವನು ಓದು ಮುಗಿಸಿ ಮುಂದೆ PUC ತುಂಗಳ ಕಾಲೇಜಿನಲ್ಲಿ ಮುಗಿಸಿ 95% ಮಾರ್ಕ್ಸನ್ನು ತೆಗೆದುಕೊಂಡು ಪಾಸಾದ. ಮುಂದೆ ಅವನು ನೀಟಿಗೆ ಏನೋ ಡಾಕ್ಟರ್ ಮಾಡಬೇಕು ಅಂತಕ್ಕಂಥ ಒಂದು ಕನಸಿತ್ತು ನಮ್ಮದು. ಆದರೆ ಅಲ್ಲಿ ನೀಟ್ನಲ್ಲಿ ಸ್ವಲ್ಪ ಲಾಕ್ಡೌನ್ ಬಂದಿರೋದ್ರಿಂದ ನೀಟ್ನಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕಾಗಲಿಲ್ಲ. ಆದರೂ CETಯಲ್ಲಿ ಅವನು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ನಾನು ಅಗ್ರಿಕಲ್ಚರೇ ಮಾಡ್ತೀನಿ, ಅಗ್ರಿಕಲ್ಚರ್ ಮಾಡಿ ಸಿವಿಲ್ ಸರ್ವಿಸ್ಗೆ ಹೋಗತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಂದಾಗ ಅವನ ಇಷ್ಟದ ಪ್ರಕಾರ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಈಗ ಸಂವಾದಕ್ಕೆ ಸೆಲೆಕ್ಟ್ ಆಗಿರೋದು ನಿಮ್ಗೆ ಹೆಂಗೆ ಅನ್ಸಾತದ? ನೀವು ಸಂವಾದಕ್ಕೆ ಸೆಲೆಕ್ಷನ್ ಆಗಿರೋದು ನಮಗೆ ತುಂಬ ಖುಷಿಯಾಗಿದೆ ಸರ್. ಅದು ಭಾರತ ದೇಶದ ಪ್ರಧಾನಮಂತ್ರಿಯವ್ರ ಜೊತೆ ಇವನು ಸಂವಾದ ಮಾಡ್ತಾ ಇದ್ದಾನಲ್ಲ, ಅದು ನಮ್ಮ ಕುಟುಂಬದವರಿಗೆ ಮತ್ತು ನಮಗೆ ತುಂಬ ಸಂತೋಷ ಆಗೈತೆ ಸರ್. ಈಗ ಅವ್ರ ತಾಯಿ ಕೂಡ ಇದ್ದಾರೆ, ಅವ್ನು ಕೂಡ ಮಾತಾಡ್ಸೋಣ. ಅಮ್ಮ, ನಿಮ್ಮ ಮಗ ಹೆಂಗಿದ್ದ ಮೊದಲು ಹುಟ್ಟದಾಗಿನಿಂದ ಹಿಂಗೆ ಟ್ಯಾಲೆಂಟೆಡ್ ಇದು ಏನು? ಹಾಂ, ಟ್ಯಾಲೆಂಟೇ ಇದ್ರಿ. ನಮಸ್ಕಾರ ರೀ. ಆಮೇಲೆ ನಮ್ಮ ಮಗ ಮೊದಲಿಂದು ಹುಷಾರದಾನ್ರಿ. ಆಮೇಲೆ ರಾತ್ರಿ ಎಲ್ಲ ನಿದ್ದೆಗಟ್ಟು ಅಭ್ಯಾಸ ಮಾಡ್ತಾನ್ರಿ ಅವ. ಆಮೇಲೆ ನಮ್ಮ ತಾಯಿ ತಂದ ಹೆಸರು ತಂದಾನ್ರಿ ಅವ. ನಾವು ಮೋದಿಗೆ ನೋಡ್ಬೇಕಾದ್ರೆ TVಯಾಗೆ ನೋಡ್ತಿದ್ದೇವೆ ರೀ. ಈಗ ಸ್ವಂತ ನಮ್ಮ ಮಗ ಹೋಗಿ ನೋಡಿ ಬೆಟ್ಟಿಗೆ ಹೋಗಕತ್ತಂದ್ರೆ ಭಾಳ ಖುಷಿ, ಭಾಳ ಖುಷಿ ಆಗಿದೆ ನಮ್ಗೆ. ಮನೇಲಿ ಒಂದು ಖುಷಿ ವಾತಾವರಣ ಆಗ್ಯದ್ರಿ ನಮ್ಮದು. ಖುಷಿ ಅಂದ್ರೆ ಮಿತಿ ಮೀರಿ ಖುಷಿ ಆಗಿದೆ ನಮಗೆ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಖುಷಿ ಪಟ್ಟು ಭಾಳ ಖುಷಿ ಆಗ್ಯದ್ರಿ ನಮಗೆ.
ಇದಿಷ್ಟು ಏನು ರಿಹಾನ್ ಮಲಿಕ್ ಹುಲ್ಲೂರ್ ಅವರ ಮಾತು ಜೊತೆಗೆ ಅವ್ರ ಕುಟುಂಬಸ್ಥರ ಸಂತಸದ ಮಾತು ಕೂಡ ಆಗಿರುವಂಥದ್ದು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ರಿಹಾನ್ ಮಲಿಕ್ ಹುಲ್ಲೂರ್ ಅವರು ಹಳ್ಳೂರ್ ಅವರು ಭಾಗವಹಿಸ್ತಾ ಇರುವಂಥದ್ದು ಅವರ ಕುಟುಂಬಸ್ಥರ ಜೊತೆಗೆ ಅವರಿಗೂ ಕೂಡ ಸಂತಸ ತಂದಿದೆ. ಜೊತೆಗೆ ಅವರ ಜೀವನದ ಪ್ರಮುಖ ಗುರಿ ಕೂಡ ಅದು ಆಗಿತ್ತು, ಅದು ಕೂಡ ಈಡೇರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ವಿಜಯಪುರ ಜಿಲ್ಲೆಯ ಜನತೆಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.